ಈ ಟ್ರಿಪ್ ಅಲ್ಲಿ ನಮ್ ಜೊತೆ ಏನಾಯ್ತು ಅಂತ ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ಅಂದ್ಮೇಲೆ ಇನ್ನೆಂತ ಕೇಳಿ, ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಪಂಕ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. 9 ಗಂಟೆಗೆ ಇರೋ ಬಸ್ಗೆ ನಮ್ಮ ಫ್ರೆಂಡ್ ನೋಡಿ ಹೆಂಗ್ ಬರ್ತಾವ ನಡಾಡ್ಸ್ಕೊಂಡು 9 ಕಾಲ್ಗೆ ಬಸ್ರಿ ಹೆಂಗ್ಸ್ ಬಂದಂಗ್ ಬತ್ತಿಯಲ್ಲೋ. ಬಸ್ನ ಒಂದ್ ರೌಂಡ್ ಕೇಳೋಣ ಅನ್ಕಂಡೆ. ಆಮೇಲೆ ಇದಕ್ಕೆ ಸುಮ್ಮನೆ ಹೊರಗಡೆ ಅಂತ ನಾನು ಬೆಡ್ ಮೇಲೆ ಹೋಗಿ ಮಲ್ಕೊಂಡೆ. 10 ಗಂಟೆಗೆ ಬೆಂಗಳೂರು ಬಿಟ್ವಿ. ಉಣ್ಕೊಳ್ಳಿ ಅಂತ ಯಾವ್ದೋ ಡಾಬಾಗ್ ಹಾಕ್ದ. ನಾನು ನಮ್ಮ ಫ್ರೆಂಡ್ಸ್ ಮನೆಯಿಂದಾನೆ ಉಣ್ಕೊಂಡ್ ಬಂದಿದ್ವಿ. ಅದಕ್ಕೆ ಅಂತ ಒಂದ್ ಟೀ ಕುಡ್ದು ನಾವ್ ಹೊಟ್ಟಿದೆ ಸೀದಾ ಮುರುಡೇಶ್ವರ ಕಡಿಕೆ. ನಮ್ಮ ಅಪ್ಪಂದೆ ಬಸ್ ಅನ್ನೋ ತರ ಎಲ್ಲೆಲ್ಲಿ ಟೀ ಅಂಗಡಿ ಕಾಣಿಸುತ್ತೋ ಅಲ್ಲೆಲ್ಲ ನಿಲ್ಸ್ತಾ ಇದ್ವಿ. ಎಲ್ಲರೂ ಟೀ ಕುಡಿಯಕ್ ಬಂದಿದ್ರೆ ನಮ್ಮ ಫ್ರೆಂಡ್ ಒಬ್ಬ ಮಾತ್ರ ಆರಾಮಾಗಿ ಮಲ್ಕೊಂಡಿದ್ದ. ಅದಕ್ಕೆ ಅವನ ಹತ್ರ ಹೋಗ್ಬಿಟ್ಟು ಅಭಿಷೇಕ್ ಡಿಜೆ ಬಸ್ಗಳು ಲೈನ್ ಹೋಗಿ ನಿಂತಿದ್ವು. ನಮ್ ಬಸ್ ಯಾವ್ದು ಅಂತ ಹುಡ್ಕಕ್ ½ ಅವರ್ ಆಯ್ತು. ಹಂಗ ಹಿಂಗ ಹುಡ್ಕೊಂಡು ಬಸ್ ಹತ್ಕೊಂಡು ನಾವ್ ಹೊರಟಿದ್ದೆ ಸೀದಾ ಮುರುಡೇಶ್ವರನ್ ಕಡೆಗೆ. 12 ಅವರ್ ಜರ್ನಿ ಐತೆ. 8 ಅವರ್ ಹೆಂಗಾರ ಮಲ್ಕೊಂಡ್ಲೇಬೇಕು ಅಂತ ಮಲ್ಕೊಳಕ್ ಹೋದ್ರೆ ಬಸ್ ಅವ್ರಿಗೆ ನಮ್ಮ ಮೇಲೆ ಏನ್ ಕೋಪ ಐತೋ ಗೊತ್ತಿಲ್ಲ. ಇನ್ನೇನ್ ಮಲ್ಕೊಳಕ್ ಹೋದಾಗ ಜೋರಾಗ ಹಾರ್ನ್ ನೋಡ್ಬಿಡೋದು, ಇನ್ನೇನ್ ಮಲ್ಕೊಳಕ್ ಹೋದಾಗ ಜೋರಾಗ ಹಂಸಾರ್ ಬಿಡೋದು, ಇಲ್ಲ ಫುಲ್ ಲೆಫ್ಟ್ ಟರ್ನ್ ಮಾಡ್ಬಿಡೋದು, ಇಲ್ಲ ಫುಲ್ ರೈಟ್ ಟರ್ನ್ ಮಾಡ್ಬಿಡೋದು. ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಒಟ್ಟಲ್ಲಿ ಅಣ್ಣ ಡಿಸೈಡ್ ಆಗ್ಬಿಡಿದ್ರು ಅನ್ಸುತ್ತೆ, ಅವ್ರು ಎದ್ದಿರೋವರೆಗೂ ನಾವು ಎದ್ದಿರ್ಬೇಕು ಅಂತ. ಹಂಗ ಹಿಂಗ ಒದ್ದಾಡ್ಕೊಂಡು 12 ಅವರ್ ಜರ್ನಿನ 10 ಅವರ್ ಕರ್ಕೊಂಡ್ ಬಿಟ್ಬಿಟ್ರು. ಸರ್ ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಹಂಗ ಹಿಂಗ ಬೆಳಗ್ಗೆ 7 ಗಂಟೆ ಕರ್ಕೊಂಬಂದ್ ಬಿಸಾಕ್ದ. ಇಲ್ಲಿ ನೋಡ್ರಿ ಹೈವೇ, ನಮ್ಮನ್ ಬಿಟ್ರೆ ಯಾರು ಇಲ್ಲ. ಓ ಸೂರ್ಯ ಅವನೇ ಸೂರ್ಯ. ನಮ್ ಫ್ರೆಂಡ್ ಈ ಕೆಟ್ಟ ಪ್ರಪಂಚದಲ್ಲಿ ಒಳ್ಳೆ ರೂಮ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ನಾನು ಈ ಹಳ್ಳಿಲಿ ಯಾವ್ದಾರು ರೂಮ್ ಇರುತ್ತೋ ಅಂತ ತಲೆ ಕೆಡ್ಸ್ಕೊಂಡು ಹೋಗಿದ್ದೆ. ಅಲ್ಲೋಗಿ ನೋಡಿದ್ರೆ ಮನೆ ಪಕ್ಕದಲ್ಲೇ ಒಂದ್ ಸಣ್ಣ ಬಾವಿ ಇತ್ತು. ಬೆಂಗಳೂರಿನ ಸಾಲೆಲ್ಲ ಎನ್ಸ್ಕೊಂಡು ಆರ್ಬೋಣ ಅನ್ಸ್ಕೊಂಡೆ. ಆದ್ರೆ ನಮ್ಗಲ್ಲಿ ಸಿಕ್ಕಿದ್ದೆ ಚಿನ್ನು ತಮ್ಮ ನುನ್ನು. ಇದ ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಹೋಮ್ ಟೂರ್ ಕೊಡ್ತೀನಿ ಯಾರು. ಅದಕ್ಕಿಂತ ಮುಂಚೆ ನಮ್ ಗ್ಯಾಂಗ್ ಮೆಂಬರ್ಸ್ ಟೂರ್ ಕೊಡ್ತೀನಿ, ನೋಡ್ಕೊಂಡ್ ಬನ್ನಿ. ಇವನು ಸೂರಜ್ ನೋಡಿ ಹೆಂಗವನೆ, ಮೀಶೋಯಿಂದ ಆರ್ಡರ್ ಮಾಡಿರೋ ಭಿಕ್ಷೋ ತರ ಇಲ್ವಾ? Bro, tell him to do cycling. Come with me. Bro, you know, he's 3 months. Hey, tell man. ಇವನು ಚಂದನ್. ಮುಗ್ಸೆ ಆಗೋಯ್ತು. ಇನ್ನ ಎಕ್ಸಾಮ್ ಪೇಪರ್ ತರ ಬರಿತಾನೆ IPS ಆಫೀಸರ್ ಆಗ್ಬಿಟ್ಟಿದ್ದ. ಇವನು ಅಭಿಷೇಕ್. ಗಾಯ್ಸ್ ನೋಡಿ, ಇವಾಗ ಎಲ್ಲ ಪ್ರಸಾದ ತರ ಕೊಟ್ಟವ್ರೆ, ಸ್ನಾಕ್ಸ್. ಹಿಂಗೆ ಹೋಗೋದು ಇವಾಗ. ಓ ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ. ಬಡತನದ ಮನೆಯೊಳಗ ಬಾರದು. ಸೊ ಇವಾಗ ಹೋಮ್ ಟೂರ್ ಕೊಡ್ತೀನಿ ನೋಡಿ ಗೈಸ್. ಇದೇ ನಾವಿರೋ ಮನೆ. ಈಗ ನೋಡಿ ಮನೆ ಮುಂದೆ ತುಳಸಿ ಇಕ್ಕಿದ್ದಾರೆ. ಹಂಗೆ ನೋಡಿ ಒಳಗಡೆ ಬಂದ್ರೆ ನೋಡಿ ಇದೇ ಮೈನ್ ಎಂಟ್ರೆನ್ಸ್ ಇಂದ ಒಳಗಡೆ ಬಂದ ತಕ್ಷಣ ನೋಡಿ ಹಿಂಗಿದೆ ಇದು ಹಾಲು. ನೋಡಿ ಇಲ್ಲೊಂದು ಪೀಸ್ ಸಾಂಗ್ ಓಡ್ತಾ ಇದೆ ದೇವ್ರದು. ನೋಡಿ ಇಲ್ಲೊಂದು ಗಣೇಶ ಇದೆ. ಕೈ ಮುಕ್ಕಳಿ ಎಲ್ಲಾರು ನೋಡಿ. ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ದೇವ್ರ ಮನೆ ಇದೆ. ಹಂಗೆ ಸೀದಾ ಒಂಚೂರು ರೈಟ್ ಟರ್ನ್ ಮಾಡ್ರೆ ನೋಡಿ ಇದೇ ನಾವೀಗಿರೋ ರೂಮು. ರೂಮಿಂದ ಆಚೆ ಬಂದಿದ್ದಂಗೆ ಇಲ್ಲೊಂದು ಡೈನಿಂಗ್ ಏರಿಯಾ ಇದೆ. ಹಂಗೆ ಒಂಚೂರು ಲೆಫ್ಟ್ ಟರ್ನ್ ಹೊರಡೆ ನೋಡಿ ಇಲ್ಲಿ ಇನ್ನೊಂದು ರೂಮ್ ಇದೆ. ಆ ರೂಮಿಂದ ಆಚೆ ಬಂದ್ ರೈಟ್ ಅಂತಿದ್ದಂಗೆ ನೋಡಿ ಇಲ್ಲೊಂದು ಕಿಚನ್. ನೋಡಿ ಕಿಚನ್ ಪಕ್ಕನೇ ಇಲ್ಲೊಂದು ಬ್ಯಾಕ್ ಸೈಡ್ ಡೋರ್ ಇದೆ. ಆಚೆ ಬರ್ತಿದ್ದಂಗೆ ನೋಡಿ ಇದೊಂದು ಕಾಮನ್ ಬಾತ್ರೂಮ್. ಹಂಗೆ ಒಂಚೂರು ಮುಂದೆ ಬಂದ್ರೆ ನೋಡಿ ಇದೊಂದು ಕಾಮನ್ ಬಾತ್ರೂಮ್. ಸೊ ಇಲ್ಲಿ ನೋಡಿ ಗೈಸ್, ಇದೊಂದು ಗುಬ್ಬಚ್ಚಿ ಗೂಡ್ ಮಾಡಿದ್ದಾರೆ, ಸಖತ್ತಾಗಿದೆ. ಬೆಂಗಳೂರದೆಲ್ಲ ನೋಡಕ್ ತುಂಬಾ ರೇರು, ಇಲ್ಲೇ ನೋಡ್ಕೊಂಬಿಡಿ. ಊರ್ ಕಡೆ ಬಂದಿದೀವಿ. ಅಂಡೆ ಹೊಲಲ್ಲಿ ಸ್ನಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ, ಅದಕ್ಕೆ ಸ್ನಾನ ಮಾಡ್ಕೊಳಕ್ ನೋಡಿ ಅಂಡೆ ಹೊಲಲ್ಲಿ ಬಿಸಿನೀರ್ ಕಾಯಿಸ್ತಾ ಇದೀವಿ. ನೀರ್ ಕಾಯ್ತಾ ಇರ್ಲಿಲ್ಲ, ನಿಮ್ನ ಮಾಡಿ ಮೇಲೆ ಕರ್ಕೊಂಡೋಗಿ ಅಕ್ಕಪಕ್ಕ ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ನಿ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ಈ ಮುಗಿದೋದ ಅಧ್ಯಾಯ ನೆನಪಾಗದಿರಲಿ. ದೂರಾದರೇನು ಮರೆತೋದರೇನು. ವ್ಯೂ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಇವಾಗ ಮುರುಡೇಶ್ವರ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ. ನಾನು ನಮ್ಮ ಫ್ರೆಂಡ್ ಅಭಿಷೇಕ್ ಅನ್ನು ಡಿಯೋದಲ್ಲಿ ಹೋಗ್ತಾ ಇದ್ವಿ. ಆ ಗಾಡಿ ಓಡಿಸ್ತಾರೆ, ನಾನೆಲ್ಲ ಟೆನ್ಷನ್ ತಗೊಂಬಿಡಿ. ನಮ್ಮ ಫ್ರೆಂಡ್ ಸೂರಜ್ ಮತ್ತೆ ಚಂದನ್ ಹಿಂದೆ ನೋಡಿ ಡ್ಯೂಕ್ ಅಲ್ಲಿ ಹೆಂಗ್ ಬರ್ತವ್ರೆ. ಹೆಂಗ್ ಕಾಣ್ತಿದ್ಯ ಹೇಳೋ, ಗೊಜ್ಗ ಇದಂಗಿದ್ಯಾ. ದೇವಸ್ಥಾನದಲ್ಲಿ ಮೀಟ್ ಆಗ್ತೀನಿ, ಅಲ್ಲಿವರೆಗೂ ವ್ಯೂ ನೋಡಿ. Yo soy Pablo Emilio Escobar Gaviria. Plata o plomo. Plata o plomo. Plata o plomo. Plata o plomo. Plata o plomo.
ಕೊನೆಗೂ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಒಳಗಡೆ ಹೋಗಿ ನೋಡ್ತೀವಿ, ವೀಕೆಂಡ್ ಅಂತ ಹೆವಿ ಜನ. ನಮಗ್ ಗೊತ್ತಿರೋರು ಒಬ್ರು ಇಲ್ಲೇ ಲೋಕಲ್ ಇದ್ರು, ಅದಕ್ಕೆ ಎಷ್ಟೇ ಜನ ಇದ್ರು ನಮ್ಗೆ 5 ನಿಮಿಷಕ್ಕೆ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ನಾಷ್ಟ ಮಾಡಕ್ಕೆ. ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ವಟೆ ವಟೆ ವಟೆ. ನಾಷ್ಟ ಮಾಡಿದ ತಕ್ಷಣ ನಮ್ಮ ಹುಡುಗರ್ಗೆ ಏನ್ ಎನರ್ಜಿ ಬಂತ ಗೊತ್ತಿಲ್ಲ, ಸುಮ್ನೆ ನನ್ನ ಹತ್ರ ಬಂದ್ಬಿಟ್ಟು ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಹೋಗಿದ್ದೆ. ಸೊ ಗಾಯ್ಸ್ ಇವಾಗ ಹೋಯ್ತಾ ಇದೀವಿ ಎಲ್ಲಿಗ? ಮುರುಡೇಶ್ವರ ಸ್ಕೂಬಾ ಡೈವಿಂಗ್ಗೆ. ಇಲ್ಲಿ ಆನೆ ಹೋಯ್ತೈತೆ, ಅವ್ರ ಹತ್ರ ಹೋಗಿ ಬ್ರೋ. ಯಾವ ಸ್ಕೂಬಾ ಡೈವಿಂಗ್ಗೆ? ಡಾಲ್ಫಿನ್ ಸ್ಕೂಬಾ ಡೈವಿಂಗ್ ನೋಡೋಣ ಹೇಗಿರುತ್ತೆ ಅಂತ ನಾವು ಕಲ್ತಾ ಇದೀವಿ. ನಾವು 3 ಜನ, ಇನ್ನೊಂದ್ 2 ಆನೆ ಅಲ್ಲಿ ಮುಂದೆ ಹೋಯ್ತಾ ಇದೆ. ನಿಮ್ಗೆ ಮುಂದೆ ತೋರಿಸ್ತೀನಿ ಅದು ಯಾರು ಅಂತ. ಸೊ ಇಲ್ಲಿ ನೋಡಿ ಗಾಯ್ಸ್, ಯಾರು ಅಂತ ಕೇಳ್ತಿದ್ರಲ್ಲ, ಇವರೇ ನಮ್ಮಿಬ್ರು ಫ್ರೆಂಡ್ಸ್. ಯಾರು ಇವರಿಬ್ರು? ಆನೆ ಬಂತೊಂದಾನೆ ಬೆಂಗಳೂರಾನೆ. ಇಲ್ಲಿಗೆ ಯಾಕೆ ಬಂತು? ಏಂತಕ್ ಬಂದ್ರು ನೀವಿಬ್ರು ಹೇಳ್ರಿ, ಏಂತಕ್ ಬಂದ್ರಿ? ಸ್ಕೂಬಾ ಡೈವಿಂಗ್ ಬಂದಿದ್ದೀವಿ ನಾವು ಇವತ್ತು. ಲೆಟ್ಸ್ ಗೋ ಸ್ಕೂಬಾ ಡೈವ್ ಮಾಡ್ಕೊಂಬೋಣ, ಆಮೇಲೆ ರಿವ್ಯೂ ಕೊಡ್ತೀನಿ ನಾನು. ಸ್ಕೂಬಾ ಡೈವಿಂಗ್ ಡಾಲ್ಫಿನ್ ಡೈವ್ ಕಡೆಯಿಂದ ಬಂದಿರೋದು. ಡಾಲ್ಫಿನ್ ಡೈವ್ ಅನ್ನೋದು ಒಂದು ಅದ್ಭುತವಾದ ಜಾಗ. ಬೇರೆ ಎಲ್ಲ ಡೈವ್ಕಿನ ಡಾಲ್ಫಿನ್ ಡೈವ್ ಒಂಚೂರು ಸ್ಪೆಷಲು, ಯಾಕಂದರೆ ಇವರೇ ಸ್ಪೆಷಲು. ಸೊ ಗಾಯ್ಸ್, ಇವಾಗ ಡಾಲ್ಫಿನ್ ಸ್ಕೂಬಾ ಡೈವಿಂಗ್ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ದಾರೆ. ನಮ್ಮ ಫ್ರೆಂಡ್ ಹೇಳ್ತಾನೆ, ಹೇಳ. ಡಾಲ್ಫಿನ್ ಡೈವ್ ಅವರು ಗೌರ್ಮೆಂಟ್ ಅಪ್ರೂವ್ಡ್ ಇಂದ ಪಾಲಿಸಿಯನ್ನು ಕೊಡುತ್ತಾರೆ ಬಿಫೋರ್ ಡೈವಿಂಗ್ ಸ್ಕೂಬಾ. ಸೊ ಪಾಲಿಸೀಸ್ ಏನಿದೆ ಅಂದರೆ ಇಲ್ಲಿ ಫುಲ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸ್ಮೋಕಿಂಗ್ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ಟ್ರಿಕ್ಟ್ ಆಗಿ ಪ್ರೊಹಿಬಿಟ್ ಮಾಡ್ತಿದ್ದಾರೆ. ಮತ್ತೆ ಯಾವ ಡ್ರೈವರ್ ಬರ್ತಾರೆ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಮತ್ತೆ ಮಕ್ಕಳು 10 ವರ್ಷದ ಕೆಳಗಡೆ ಅವರು ಸ್ಕೂಬಾ ಡೈವಿಂಗ್ ಮಾಡೋಕ್ಕಾಗೋದಿಲ್ಲ. ಗೈಸ್ ಏನಿಲ್ಲ ಗೈಸ್, ಇಂಡೈರೆಕ್ಟ್ ಆಗಿ ನಮ್ಮ ಜೀವಕ್ಕೆ ನಾವೇ ಕಾರಣ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬರ್ತೀವಿ ಅಷ್ಟೇ, ಸಿಂಪಲ್. ನೋಡಿ ಅವ್ನು ಹೆಂಗ್ ನಗ್ತಾವ. ನರಸಿಂಹರಾಜು ಸತ್ತೋಗ್ಬಿಟ್ಟವ್ರೆ ಬಳ್ಳಾಪುರ ಹೂವಣ ಸಾಯಂಕಾಲ ಮಣ್ಣು. ನೀನ್ ಒಟ್ಟಿಗೆ ಅನ್ನ ತಿಂತೆ ನೀನು. ಏನೋ ನಮ್ಮ ಜೀವಕ್ಕೆ ನಾವೇ ತಾನೇ ಕಾರಣ, ಅದಕ್ಕೆ ತಾನೇ ಸೈನ್ ಹಾಕೋದು ನಾವು. ಮುಂಚೆ ಇಲ್ಲಿ ಸ್ಕೂಬಾ ಡೈವಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಂತೆ. ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆ ಒಬ್ರು ಫಾರಿನರ್ ಕೂಡ ಬರ್ತಾ ಇದ್ರು. ನಮ್ಮ ಫ್ರೆಂಡ್ ಫಾರಿನರ್ ಏನೋ ಇಂಟರ್ವ್ಯೂ ಮಾಡ್ತಾರಂತೆ, ಬನ್ನಿ ನೋಡೋಣ. Yeah, so I'll be asking few questions you would like to answer? Yeah, can we do it after because I need to change quick. ಅಣ್ಣ ಇಂಡೈರೆಕ್ಟ್ ಆಗಿ ಹೋಗಮುಖ ತಿಕ್ಕ ಮುಚ್ಕೊಂಡು. ಆದ್ರೂ ನಮ್ಮ ಸೂರಜ್ ಭಾಯ್ ಅವ್ರನ್ನ ಬಿಡ್ದಿರ ಅವ್ನ ಎದೆ ಬಿಟ್ಟು ಇಂಟರ್ವ್ಯೂ ಮಾಡೇ ಬಿಟ್ಟ. Okay, just I'll ask a simple question. Yes. So how excited are you going for the scuba diving now, right? ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರಂತೆ. ಏನ್ ಹೇಳು? ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರು. I didn't expect. I didn't plan to do. ಕ್ಯಾಮ್ರಾಮನ್ ಚಂದನ್ ಜೊತೆ ತಳ್ಳೆಂಗೋ ಸೂರಜ್. ಇದಾದ್ಮೇಲೆ ನಿಮ್ ಜಮೀನ್ ಪತ್ರ ನಿಮ್ ಆಸ್ತಿ ಪತ್ರ ಎಲ್ಲ ಬರ್ದಿಕ್ಬಿಟ್ಟು ಹೋಗಿ ಅಂದ್ರು. ಆಕ್ಚುಲಿ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಮೆಡಿಕಲ್ ಇಶ್ಯೂಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಎಲ್ಲ ಏನಾದ್ರು ಇದ್ರೆ ಅಂತ ಮೆನ್ಷನ್ ಮಾಡಿ ಅಂತ. ಅಂದರೆ ಮೇಜರ್ ಸರ್ಜರಿ, ಈ ಡಯಾಬಿಟೀಸ್ ಆ ಥರದಲ್ಲಿ ಇದ್ರೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಇಲ್ಲಿ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮಾಡಿ. ಆಮೇಲೆ ಸಿಗ್ನೇಚರ್ ಆ್ಯಂಡ್ ಡೇಟ್, ಇಲ್ಲಿ ನೇಮ್. ಹೊಟ್ಟೆ ಜಾಸ್ತಿ ಇದೆ ಅಂತ ಬರ್ತಾನೆ ಇವನು. ಹೊಟ್ಟೆ ಜಾಸ್ತಿ ಇದೆ ಅಂತ. ಗೈಸ್ ನೋಡಿ, ನಮ್ಮ ಫಾರಿನ್ ಅವ್ರ ಕೈಲಿ ಇವಾಗ ಫಾಲೋ ಮಾಡಿಸ್ತಾ ಇದೀವಿ ಇವಾಗ ನನ್ನ ಅಕೌಂಟ್ನ. ನೆಟ್ವರ್ಕ್ ಬರ್ತಾ ಇಲ್ಲ. ಏನ್ ಕೈಯ ಮುಗ್ಸ ಆಗೋಯ್ತು. ಇನ್ನ ಎಕ್ಸಾಮ್ ಪೇಪರ್ ತರ ಬರಿತಾನೆ ಅವನೇ. IPS ಆಫೀಸರ್ ಆಗ್ಬಿಟ್ಟಿದ್ದ. ನಾವು ಇದು ಬರ್ದಿ ಅದು ಬರ್ದಾಯ್ತು, ಇನ್ನ ಇಳಿಸ್ತಾನೆ ಅವನೇ 10 ಮಾರ್ಕ್ಸ್ ಆನ್ಸರ್ ತರ. ಏನ್ ಬರೋ ಇದು? ನಮ್ಮೆಲ್ಲರೂ ಸೇರಿ ಒಬ್ಬನೇ ತಿಂತಾನೆ ಬ್ರೋ. ಗಾಯ್ಸ್ ನಾವಿವಾಗ ನಮ್ಮ ಜೊತೆ ಒಂದು ನಾಯಿ ಬರ್ತಾ ಇದೆ. ಬ್ರೋ ನೀನು ಬತ್ತೀಯ ಸ್ಕೂಬಾ ಡೈವಿಂಗ್ಗೆ? ಬಡತನದ ಮನೆಯೊಳಗ ಬಾರದು. ಸೊ ಗಾಯ್ಸ್ ಇವಾಗ ಇದು ಬರಲ್ವಂತೆ, ಇದ್ರ ಜೊತೆ ಅಲ್ಲೊಂದೈತೆ ನೋಡಿ, ಅದು ಬರ್ಬೇಕಂತೆ ಇವಾಗ. ಏನ್ಪಾ ನಕ್ಕನ್ಲೇ
ಬತ್ತೀಯಪ್ಪ ನಮ್ಮ ಜೊತೆ ಬತ್ತೀಯ ಸ್ಕೂಬಾ ಡೈವಿಂಗ್ಗೆ? ಬಡತನದ ಮನೆಯೊಳಗ ಬ್ರೋ ನಾವ್ ಎಷ್ಟು ಜನ ಬ್ರೋ ಹೋಯ್ತಾ ಇರೋದು? ಒಂದು 30 ಮೆಂಬರ್ಸ್ ಹೋಗ್ತಿದ್ದಾರೆ. ನನ್ನ ಪ್ರಕಾರ 31 ಬ್ರೋ. 31 ಇಲ್ಲೊಬ್ಬ ಇದ್ದಾನೆ, ಇವನು ಎರಡು ಇವನು ನೋಡಿ ಇಲ್ಲಿ ಎರಡು. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ನಿನಗೆ ಆಸ್ತಮಾ ಏನಾದ್ರು ಇಶ್ಯೂಸ್ ಇದ್ರೆ ಏನು ಇಲ್ಲ, ನೀರೊಳಗೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್? ಉಸಿರಾಡಕ್ಕೆ ರೈಸ್ ಇವ್ನು ಇಲ್ಲಿ ನೋಡಿ ನೋಡಿ ಇವ್ನು ಅವನಲ್ಲ ಇವಾಗ ನೀರೊಳಗಡೆ ಹೋಗಿದ ತಕ್ಷಣ ಇವನು ಹಿಪ್ಪೋಪೊಟಮಸ್ ಆಗ್ಬಿಡ್ತಾನೆ. ಅದಕ್ಕೆ ನಮ್ಮ ಡಾಲ್ಫಿನ್ ಡೈವ್ ಅವರು ಆಕ್ಸಿಜನ್ ಸಿಲಿಂಡರನ್ನು ಕೊಟ್ಟು ಮಾಸ್ಕನ್ನು ಧರಿಸಿ ನಿಮಗೆ ನೀರಲ್ಲಿ ಸೇಫ್ಟಿಯಾಗಿ ಇಳಿಸಿ. ಏನು ಅವ್ರಿಗೆ ಉಟ್ಬಿಟ್ಟಿರೋ ಥರ ಮಾತಾಡ್ತಾನೆ ಇವನು. ನೀರನ್ನು ಧರಿಸಿ ಫುಲ್ ಅಚ್ ಕನ್ನಡ ಆಟೋಮೆಟಿಕ್ ಬಂದ್ಬಿಡ್ತದೆ ಇವ್ನಿಗೆ ಅವಾಗ ಅವಾಗ. ಸೊ ಗೈಸ್ ನಮ್ಮ ಹುಡುಗರು ನೀರೊಳಗೆ ಹೋಗ್ಬಿಟ್ಟು RCB ಟಿ ಶರ್ಟ್ ಆರಿಸ್ತಾರಂತೆ. ಜೈ RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಆರ್ಸು ಹುಷಾರಾಗಿ ಆಡ್ಸು ಸುರಾಜ್, ಹುಷಾರಾಗಿ ಆಡ್ಸು. ಏನಾರು ಆರ್ಸ್ ನೀರಲ್ಲಿ ಆರ್ಸು, ಆಮೇಲೆ ಮನೆ ಬಂದು ಗೋಡೆ ಮೇಲೆ ಆರ್ಸು.